ನನ್ನ ಹೆಸರು ಸಲೀಂ ಅಹಮದ್ ಅಂತ. ನಾನು ಮೈಸೂರು ಚಾಮರಾಜ ಕ್ಷೇತ್ರ MLA ಕ್ಯಾಂಡಿಡೇಟ್ಗೆ 2023ರಲ್ಲಿ ಕಂಟೆಸ್ಟ್ ಮಾಡಿದ್ದೆ. ನಮ್ಮ ನಾಯಕರು, ಹಿರಿಯ ನಾಯಕರು ಬಂದು ತನ್ವೀರ್ ಸೇಠ್ ಸಾಹೇಬರು ಮತ್ತು ನಮ್ಮ BZ ಜಮೀರ್ ಅಹಮದ್ ಅವರು ಇವರೆಲ್ಲ ಕರೆದುಬಿಟ್ಟು ನಮ್ಮನ್ನು ಯಾವುದೇ ಕಾರಣದಿಂದ ಈ ಎಲೆಕ್ಷನ್ ಮಾಡಬೇಡಿ, ನೀವು ಇಂಡಿಪೆಂಡೆಂಟಾಗಿ ನೀವು ಮಾಡಿ, ನೀವು ನಮ್ಮ ಒಂದು ಸೀಟನ್ನು ಗೆಲ್ಲಿಸಲೇಬೇಕು, ಈ ಸೀಟನ್ನು ಮತ್ತು ಹರೀಶ್ ಗೌಡ್ರು ಅವರು ಗೆಲ್ಲಿಸಲೇಬೇಕು. ಮತ್ತು ಅಲ್ಲಿ ಶಾಸಕರು BJP ಅವರು ಇದ್ದರು, BJP ಪಕ್ಷ ಇದ್ದದ್ದು ಆಲ್ಮೋಸ್ಟ್ ಅವ್ರು ರನ್ನಿಂಗಲ್ಲಿದ್ದರು. ನಾಗೇಂದ್ರ ಅವರು ರನ್ನಿಂಗ್ MLA ಇದ್ದರು. ಅವ್ರನ್ನ ಸೋಲಿಸಬೇಕು ಅಂತ ಭಾಳ ಒಂದು ಛಲವನ್ನು ಮಾಡಿ ಎಲ್ಲ ಇವರು ನಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ತರಲೇಬೇಕು ಅನ್ನೋದಕ್ಕೆ ನಮ್ಮನ್ನು ಅಲ್ಲಿ ನಾನು ಮತ್ತೆ ಕ್ಯಾನ್ವಾಸಿಂಗ್ಗೆ ನಾನು ಮಾಡಲಿಲ್ಲ, ಮತ್ತು ನಾನು ಬೂತ್ಗಳು ಹಾಕಿಲ್ಲ. ಮತ್ತು ಹಂಗಕ್ಕೂ ಜನವನ್ನು ನಮ್ಮನ್ನು ಭಾಳ ಬೇಜಾರಾಗ್ಬಿಟ್ಟು ನಮ್ಮನ್ನು ಹೇಳಿದ್ರು, ನೀವು ಕನ್ಸೆಟ್ ಮಾಡಿಬಿಟ್ಮೇಲೆ ಯಾಕೆ ನೀವು ಬುಟ್ ಕೊಟ್ಟರು ಅನ್ನೋದಕ್ಕೆ ನಮ್ಮ ನಾಯಕರು, ಹಿರಿಯರು, ನಮ್ಮ ತನ್ವೀರ್ ಸೇಠ್ ಸಾಹೇಬರು ಮತ್ತು ನಮ್ಮ BZ ಜಮೀರ್ ಅಹಮದ್ ಅವರು ಇವರೆಲ್ಲ ಕರೆದುಬಿಟ್ಟು ನಮ್ಮ ಹಿರಿಯ ನಾಯಕರು, ನೀನು ಮಾಡಬೇಡಪ್ಪ, ನೀನು ಮಾಡಿದ್ರೆ ಓಟ್ಗಳೆಲ್ಲ ಹೊಡೆದಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಬರಲ್ಲ, ಇಲ್ಲಿ BJPಗೆ ಬಂದೇ ಬರ್ತದೆ ಅನ್ನೋದಕ್ಕೆ ನಾವು ಅದಕ್ಕೋಸ್ಕರ ಅವರೆಲ್ಲ ಹೇಳಿಬಿಟ್ಮೇಲೆ ಹಿರಿಯರಿಗೆ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು, ನಾವು ಮರ್ಯಾದೆ ಕೊಟ್ಟು, ನಾವು ಅಲ್ಲಿಂದ ಆ ಪೋಸ್ಟು ನಾವು ಎಲೆಕ್ಷನ್ನು ಅಲ್ಲಿ ಮೂವ್ ಮಾಡಲಿಲ್ಲ. ಕಾಂಗ್ರೆಸ್ಸು ಗೆಲ್ಲಬೇಕು ಅಂತದಕ್ಕೆ ಹರೀಶ್ ಗೌಡ್ರನ್ನ ಗೆಲ್ಲಿಸೋರೆ. ಅಲ್ಲಿ ನಮ್ಮ ಮುಸ್ಲಿಂ ಜನ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಮಾಡಿ ಎಲ್ಲ ಕಾಂಗ್ರೆಸ್ಗೆ ಗೆಲ್ಲಿಸಿ ತಂದಿದ್ದೀವಿ. ಇವಾಗ ನಮ್ಮ ನಾಯಕರು ತನ್ವೀರ್ ಸೇಠ್ ಸಾಹೇಬರು 6 ಬಾರಿ ಎಲೆಕ್ಷನ್ ಮಾಡೋರೆ, ಎಲೆಕ್ಷನಲ್ಲಿ ಗೆದ್ದರೂ ಅವ್ರನ್ನ ಮಂತ್ರಿ ಸ್ಥಾನ ಇವಾಗಂಡನೂ ಕೊಟ್ಟಿಲ್ಲ. ಯಾಕೆ ಅಂದರೆ ನೋಡಿ, ನಮ್ಮ ಸಾಹೇಬರು ಎಂಥ ಅವರು ಅಂದರೆ ಚಿನ್ನಂಥ ಗುಣ ಅವ್ರದ್ದು. ಸ್ವಲ್ಪ ದಿವಸದಲ್ಲಿ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟು ಮೂಡದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡೋರು ಅಂತ. ಅದರಲ್ಲಿ ನಮ್ಮ MLA ತನ್ವೀರ್ ಸೇಠ್ ಸಾಹೇಬ್ರದ್ದು ಏನಾದರೂ ಒಂದು ಸ್ವಲ್ಪನಾದರೂ ಕೈವಾಡ ಇದ್ದರೆ ಅದಕ್ಕೆ ನಾವೆಲ್ಲ ಬೇಕಾದ್ರೆ ಅವ್ರದ್ದು ಕೈವಾಡ ಆಯಿತು ಅಂದರೆ ನಾವು ತಲೆನೇ ತೆಗೆಸ್ಕೋದೇಳಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಲ್ಲಿ ನಮ್ಮ ತನ್ವೀರ್ ಸೇಠ್ ಸಾಹೇಬರು ದೇವ್ರಂಥ ಮನುಷ್ಯ, ಅಂಥವ್ರನ್ನ ಮಂತ್ರಿ ಸ್ಥಾನ ಇವರು ಕಾಂಗ್ರೆಸ್ ಪಕ್ಷದಿಂದ ಇವ್ರು ಕೊಟ್ಟಿಲ್ಲ. ಅವ್ರನ್ನ ಭಾಳ ಒಂದು ವಿರೋಧಿಸ್ತಾ ಇದ್ದಾರೆ. ಯಾತಿಗೆ ಅಂತ ಗೊತ್ತಾಗ್ತಾಯಿಲ್ಲ. ತನ್ವೀರ್ ಸೇಠ್ ಅವ್ರಿಗೂ ಮಂತ್ರಿ ಸ್ಥಾನಕ್ಕೆ ಏನೋ ಅವ್ರಿಗೂ ಅವಕಾಶ ಬೇಕಾಗಿಲ್ಲ, ಅವ್ರು ಕೇಳೋದು ಇಲ್ಲ. ಅವ್ರು ಕೇಳಲ್ಲ ಅಂದರೆ ನಮಗೆ ಜನಗಳಿಗೆ ಬೇಕು, ಪಬ್ಲಿಕ್ಗೆ ಬೇಕು ಕಂಡ್ರೆ ಮಂತ್ರಿ ಸ್ಥಾನ ಅವರು ಪಬ್ಲಿಕ್ ಕೊಟ್ಟರೆ ಇವರು ಕೆಲಸ ಮಾಡ್ತಾರೆ. ಇಲ್ಲಾಂದರೆ ಎಲ್ಲಿಂದ ಕೆಲಸ ಮಾಡ್ತಾರೆ ಇವರು? ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು, ಯಾವುದೇ ಕಾರಣದಿಂದ ಡೆಪ್ಟಿ CM ಕೊಡಲೇಬೇಕು. ಕೊಡ್ತೀವಂತ ಮುಸಲ್ಮಾನ್ಗಳಿಗೆ ಎಲ್ಲ ಮುಸ್ಲಿಮ್ಸ್ಗಳೆಲ್ಲ ಇವಾಗ ಗಂಟ ಎಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದಾರೆ. ನಮ್ಮ ಮುಸ್ಲಿಮ್ಸ್ ಇದ್ದದಕ್ಕೆ ಮಾತ್ರ ಕಾಂಗ್ರೆಸ್ಸು ಮುಂದಕ್ಕಿರೋದು. ಇಲ್ಲಾಂದರೆ ಇವತ್ತು ಸರ್ಕಾರ BJP ಸರ್ಕಾರ ಇರಬೇಕಾಯ್ತದ್ದು. ನಂಜನಗೂಡು, ನಮ್ಮ ಮೈಸೂರು ಒಳಗಡೆ, ನಮ್ಮ ಕರ್ನಾಟಕ ಒಳಗಡೆ, ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಬರಬೇಕು ಅಂದರೆ ಇಷ್ಟೊಂದು ಸೀಟು ಮುಸ್ಲಿಮ್ಸ್ ಅವ್ರು ಇರ್ತಾ ಇಲ್ಲ, ಅಂದರೆ ಯಾವುದೇ ಕಾರಣದಿಂದ ಬರ್ತಾಯಿಲ್ಲ. ಮೈಸೂರು ಒಳಗಡೆ ರೆವಿನ್ಯೂ ಪ್ರಾಪರ್ಟಿಗಳು ಯಾವ ಸ್ಟ್ಯಾಂಡ್ ಐತೆ ಬಂದು ನೋಡಲಿ ಅವರು. ಮೈಸೂರಲ್ಲಿ ಯಾವ ಥರ ಐತೆ ಅಂತ ಪ್ರಾಪರ್ಟಿ ಯಾವ ಥರ ಡೆವಲಪ್ಮೆಂಟ್ ಮಾಡಿಸೋರೆ. ಇದೇ ನೀವು ಬೆಂಗಳೂರಲ್ಲಿ ಹೋಗಿ ನೀವು ಇದರಲ್ಲೇ ಕಾರ್ಪೊರೇಷನ್ ಇದರಲ್ಲೇ ನೋಡ್ಕೊಳ್ಳಿ. ರೆವಿನ್ಯೂ ಪ್ರಾಪರ್ಟಿಗಳಿಗೆ ದುಡ್ಡು ಕೊಟ್ಟರೆ ಕೆಲಸ ನಡೀತದೆ, ಇಲ್ಲಾಂದರೆ ಕೆಲಸ ನಡೆಯಲ್ಲ. ಇಲ್ಲಿ ಮೈಸೂರಲ್ಲಿ ಆ ಥರ ಇಲ್ಲ. ನಮ್ಮ ತನ್ವೀರ್ ಸೇಠ್ ಸಾಹೇಬರು ಇವಾಗ ಗಂಟ ಯಾರ ತಪ್ಪನಾದರೂ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತ ಕೈ ಚಾಚೋರ, ಕೇಳಿಲ್ಲ. ಯಾರಿಗೂ ಒಬ್ರಿಗೂ ತೊಂದರೆ ಇವಾಗ ಗಂಟನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವರು ಬಾರಿ ಗೆಲ್ಕೊಂಡು ಬರ್ತಾರೆ. 100 ಸತಿ ನಿಲ್ಲಿಸಿದ್ರು ಅವ್ರು ಗೆಲ್ತಾರೆ ಅವರು. ನೀವು ಅದಕ್ಕೇನು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಅವ್ರಿಗೆ ತುಳಿಬೇಕು ಅನ್ನೋದಕ್ಕೆ ಮಾತ್ರ ಅವರು ಯಾವುದೋ ಒಂದು ಛಳದಿಂದ ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಬಂದೇ ಬರ್ತದೆ. ಅದು ಮನಸ್ಸಲ್ಲಿ ಇಟ್ಕೊಂಡು ಇವ್ರನ್ನ ತಳ್ಳಿಬಿಡ್ಬೇಕು ಅನ್ನೋದು ಮಾತ್ರ ಜನಗಳಲ್ಲಿ ಐತೆ. ಅದು ಯಾವುದೇ ಕಾರಣದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಒಂದು ಮಾತ್ರ ನೆನೆಸ್ಕೋಬೇಡಿ. ತನ್ವೀರ್ ಸೇಠ್ ಎಷ್ಟು ಸತಿ ನಿಲ್ಲಿಸಿದ್ರು ಅವ್ರು ಗೆದ್ಕೊಂಡು ಬಂದೇ ಬರ್ತೀವಿ ನಾವೆಲ್ಲ.